ಹಾಯ್, ನಾನು ಅರುಣ್ ನಾಗೇಗೌಡ. ಇವತ್ತು ಈ ಕ್ರಿಪ್ಟೋ ಕರೆನ್ಸಿಯ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ, ಯಾವ ಕ್ರಿಪ್ಟೋ ಕರೆನ್ಸಿ ಬೆಲೆ ಹೆಚ್ಚಾಗ್ಬೋದು, ಇದನ್ನ ಒಂದು ಸೂಕ್ಷ್ಮ ಆ, ಸೂಕ್ಷ್ಮತೆಯನ್ನ ಅವಲಂಬಿಸಿ ನಿರ್ಧಾರ ಮಾಡೋದು ಹೇಗೆ. ಈಗ ಕ್ರಿಪ್ಟೋ ಕರೆನ್ಸಿ ಮೇಲೆ ನಾನು ಹೂಡಿಕೆ ಮಾಡಬೇಕು, ಯಾವ ಬೇಸಲ್ಲಿ ನಾನು ಹೂಡಿಕೆ ಮಾಡಲಿ, ಈ ಒಂದು ಟಾಪಿಕ್ ಮೇಲೆ ಮಾತಾಡೋಣ. ಸೊ ಆ ನಿಟ್ಟಿನಲ್ಲಿ ಹೋದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ರಿಪ್ಟೋ ಕರೆನ್ಸಿ ಒಂದು ಡಿಜಿಟಲ್ ಕರೆನ್ಸಿ. ಮತ್ತೆ ಕಮಾಡಿಟಿ ಯಾವುದೇ ಒಂದು ಕಮಾಡಿಟಿ ಪುರಾತನ ಕಾಲದಿಂದನೂ ಕೂಡ ನಿರ್ಧಾರ ಆಗಿರೋದು ಅದರ ಚಲಾವಣೆ ಮೇಲೆ. ಚಲಾವಣೆ ಮೇಲೆ ಅಂತ ಅಂದ್ರೆ ಏನು? ಟ್ರಾನ್ಸಾಕ್ಷನ್ಸ್ ಮೇಲೆ, ಒಬ್ಬರಿಂದ ಒಬ್ಬರಿಗೆ ಹೇಗೆ. ಈಗ ಹಿಂದೆ ನಮ್ಮ ರಾಜರ ಕಾಲದಲ್ಲಿ, ಸಂಸ್ಥಾನಗಳ ಕಾಲದಲ್ಲಿ, ಹಾಗೆ ದೊಡ್ಡ ದೊಡ್ಡ ಆ ಸಾಮ್ರಾಟರು ಅವರವರ ಒಂದು ಮುಖಗಳನ್ನ ಒಂದು ನಾಣ್ಯದ ಮೇಲೆ ಚಿತ್ರಿಸಿ ಏಕಕಾಲದಲ್ಲೇ ಒಂದು ಕಮ್ಯುನಿಟಿ, ಸೇ ಫಾರ್ ಎಕ್ಸಾಂಪಲ್ ಕರ್ನಾಟಕ ಇಸ್ ಎ ಕಮ್ಯುನಿಟಿ, ತಮಿಳುನಾಡು ಇಸ್ ಎ ಸಪರೇಟ್ ಬೌಂಡ್ರಿ, ಬೌಂಡ್ರಿ ಮಾಡಿಕೊಂಡು ಬಾರ್ಡರ್ ಮಾಡಿಕೊಂಡು ಮೈಸೂರು ಸಂಸ್ಥಾನ, ಚೋಳರ ಸಂಸ್ಥಾನ, ಚಾಲುಕ್ಯರ ಸಂಸ್ಥಾನ, ಪೋರ್ಚುಗೀಸರು, ಡಚ್ಚರು, ಮುಘಲರು, ಸಪ್ರೇಟ್ ಸಪ್ರೇಟ್ ಹೇಗೆ ನಾವು ನಾಣ್ಯಗಳನ್ನು ಚಲಾವಣೆ ಮಾಡ್ಕೊಂಡು ಬಂದ್ವಿ, ಹಾಗೆ ಕೂಡ ಈಗಲೂ ಕೂಡ ಬೌಂಡ್ರಿ ಅಂತ ಹೋದಾಗ ಭಾರತ, ರಷ್ಯಾ, ಅಮೆರಿಕ, ಸಿಂಗಪೂರ್, ಇಂಗ್ಲೆಂಡ್, ಹೀಗೆ ನಾನಾ ರೀತಿಯ ದೇಶಗಳು ಕೂಡ ಒಂದು ಬೌಂಡ್ರಿ ಒಳಗಡೆ ಅವರವ್ರದೇ ಆದಂತ ಒಂದೊಂದು ಕರೆನ್ಸಿಯನ್ನ ಮಾಡಿಕೊಂಡು ಅದನ್ನ ಬಳಕೆ ಮಾಡ್ತಾ ಇದ್ದಾರೆ. ಬೇಸ್ಡ್ ಆನ್ ದ ಲಿಕ್ವಿಡಿಟಿ ಅಂಡ್ ದ ಟ್ರಾನ್ಸಾಕ್ಷನ್, ಇದು ವ್ಯಾಲ್ಯೂ ಇನ್ಕ್ರೀಸ್ ಆಗೋದು ಮತ್ತೆ ವ್ಯಾಲ್ಯೂ ಕಡಿಮೆ ಆಗೋದು, ರಿಸೆಷನ್ ಆಗೋದು, ರಿಸೆಷನ್ ಇಂದ ಆಚೆ ಬರೋದು ನಡೀತಾ ಬರ್ತಾ ಇದೆ. ಇದು ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಅದೇ ರೀತಿ ಈ ಯಾವುದೇ ಒಂದು ಲೀಗಲ್ ಟೆಂಡರ್ ಅಥವಾ ಲೀಗಲ್ ಟೆಂಡರ್ ಇಲ್ಲದೆ ಇರುವಂತ ಕರೆನ್ಸಿಗಳು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಮಹರ್ಷಿ ವೇದಿಕ್ ಅಂತೇಳಿ ಒಂದು ದೊಡ್ಡ ಆಶ್ರಮನ US ಅಲ್ಲಿ, ಒಂದು US ನ ಮಧ್ಯ ಒಂದು ಗ್ರಾಮದಲ್ಲಿ ನಿರ್ಮಾಣ ಮಾಡಿಕೊಂಡು ಅವರು ಒಂದು ಅವ್ರದೇ ಆದಂತ ಕಮ್ಯುನಿಟಿಗೆ ರಾಮ್ ಅಂತ, RAAM ಅಂತೇಳಿ ರಾಮ್ ಅಂತ ಒಂದು ಕರೆನ್ಸಿನ ಕೂಡ ಮಾಡಿಕೊಂಡು ಆ ಕರೆನ್ಸಿಯನ್ನ ಅವರು ಚಲಾವಣೆ ಮಾಡ್ತಾ ಇದ್ದಾರೆ. ಆ ಕರೆನ್ಸಿಯ ವ್ಯಾಲ್ಯೂ ಕೂಡ 1, 5 ಮತ್ತೆ 10, 1 ರಾಮ್, 10 ರಾಮ್, 5 ರಾಮ್ಗಳಲ್ಲಿ ಅದು ಡಿನಾಮಿನೇಷನ್ ಇದೆ. ಅದು ಎಲ್ಲೆಲ್ಲಿ ಚಲಾವಣೆ ಆಗುತ್ತೆ, ಅಫ್ಕೋರ್ಸ್ ಅದು US$ ಜೊತೆ ಎಕ್ಸ್ಚೇಂಜ್ ಮಾಡುವಂತ ಫೆಸಿಲಿಟಿ ಕೂಡ ಅಮೆರಿಕ ಮತ್ತೆ ಕೆಲವು ಕಂಟ್ರಿಗಳು ಮಾಡ್ಕೊಂಡಿದ್ದಾವೆ. ಸೊ ಹಾಗಾಗಿ ಅದು ಇವತ್ತು ಹೈಯೆಸ್ಟ್ ವ್ಯಾಲ್ಯೂ ಇರುವಂತ ಕರೆನ್ಸಿ ಆಗಿ ನಿರ್ಮಾಣಗೊಂಡಿದೆ. ಸೊ ಆಲ್ ಟುಗೆದರ್ ಏನನ್ನ ನಾವು ಕನ್ವೆ ಮಾಡಕ್ ಹೋಗ್ತೀವಿ ಅಂದ್ರೆ, ಒಂದು ಕಮ್ಯುನಿಟಿ, ಇನ್ನೊಂದು ಯೂಸ್ ಕೇಸಸ್ ಅಂದ್ರೆ ಬಳಕೆ ಮಾಡುವ ವಿಧಾನ. ಇದೆರಡು ಇದ್ದಾಗ ಬಳಕೆ ಮಾಡುವವರು ಬಳಕೆ ಮಾಡೋದಕ್ಕೆ ಇರುವಂತ ಸವಲತ್ತುಗಳು, ಸಿಂಪಲ್ ಆಗಿ ಹೇಳೋದಾದ್ರೆ ಬಳಕೆ ಮಾಡೋದಕ್ಕೆ ಇರುವಂತ ಸವಲತ್ತುಗಳು, ಇದ್ರ ಮೇಲೆ ಈ ಕರೆನ್ಸಿಗಳ ತೀರ್ಮಾನ ಆಗತ್ತೆ. ಸೊ ಹಾಗೇನೆ ನೀವು ನಾರ್ಮಲ್ ಮಾರ್ಕೆಟ್ ನಲ್ಲಿ ಈ ಚಿಟ್ ಅಂತ ನೋಡಿರ್ಬೋದು, ದಿನನಿತ್ಯದ ಬೇಸ್ಡ್ ಆನ್ ದ ಚಿಟ್. ಈಗ ಲೀಗಲ್ ಚಿಟ್ಗಳಲ್ಲಿ ನಮ್ಮ ಶ್ರೀರಾಮ್ ಚಿಟ್ ಇರ್ಬೋದು, ಮತ್ತೊಂದಿರ್ಬೋದು, ಇವರಲ್ಲೆಲ್ಲ ಏನ್ ಮಾಡ್ತಾರೆ, ನಂಬರ್ ಆಫ್ ಪೀಪಲ್ ಬಿಟ್, ಅದ್ರ ಮೇಲೆ 30% ಬಿಟ್ಟು ಎಕ್ಸ್ಟ್ರಾ. ಸೇ ಫಾರ್ ಎಕ್ಸಾಂಪಲ್ 1 ಲಕ್ಷದ ಚೀಟಿಯನ್ನ ಒಂದು ಬಿಡ್ಡಿಂಗ್ಗೆ ಹಾಕಿದಾಗ ಒಂದು ಬೇಸ್ ವ್ಯಾಲ್ಯೂ ಆಫ್ 30 ಅಥವಾ 35% ಅನ್ನ ಬಿಟ್ಟು ಉಳಿದದನ್ನ ಬಿಡ್ ಮಾಡ್ಬೇಕಾಗತ್ತೆ. ಆ ಬಿಡ್ ಮಾಡಿದಂತ ಟೈಮ್ನಲ್ಲಿ ಹೈಯೆಸ್ಟ್ ಬಿಡ್ಡರ್ ಯಾರಿರ್ತಾನೆ ಅವ್ರಿಗೆ ಅದು ಚಿಟ್ ಹೋಗುತ್ತೆ. ಎಕ್ಸಾಂಪಲ್ 30,000 ರೂಪಾಯಿ ಕೋರ್ ವ್ಯಾಲ್ಯೂ ಅಂತ ಅನ್ಕೊಂಡ್ರೆ, ಯಾರು 31,000 ಹೇಳ್ತಾರೆ, ಯಾರು 32,000 ಹೇಳ್ತಾರೆ, ಯಾರು 33,000 ಹೇಳ್ತಾರೆ, ಕೆಲವು ಸರಿ 40,000, 50,000 ಹೇಳಿದಾಗ 50,000 ಬಿಟ್ಟು ಇನ್ನು 50,000 ಆ ಚಿಟ್ ಬಿಡ್ಡರು ಅದನ್ನು ತಗೊಂಡು ಮನೆಗೆ ಹೋಗ್ತಾರೆ. ಸೊ ಅವನಿಗೆ ಲಾಭನ? ಖಂಡಿತ ಲಾಭ. ಯಾಕೆ? ಅವನ ಅವಶ್ಯಕತೆಗೆ ಅವನಿಗೆ ಹಣ ಸಿಕ್ತು, ಅದು ಲಾಭ. ಎರಡನೇದು, ಈ ಚಿಟ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರಲ್ಲ ಅವ್ರಿಗೆ ಲಾಭನ? ಖಂಡಿತ ಲಾಭ. ಹೇಗೆ? ಇವನು ಬಿಟ್ಟಂತ ಅಮೌಂಟ್ ಇದೆಯಲ್ಲ, 50,000 ತಗೊಂಡೋಗಿದ್ದಾನೆ, ಇನ್ನು 50,000 ರೂಪಾಯಿ ಉಳಿದಿದೆ, ಇದು ಈಕ್ವಲ್ ಅಮೌಂಟ್ ಆಗಿ ಉಳಿದ ಎಲ್ಲಾ ಮೆಂಬರ್ಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈ ರೀತಿ ನಂಬರ್ ಆಫ್ ಚಿಟ್ ಮೇಲೆ ಹೇಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೋ ಅದೇ ರೀತಿ ಕಾಯಿನ್ ಆಪರೇಷನ್ ಕ್ರಿಪ್ಟೋ ಕರೆನ್ಸಿನಲ್ಲೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹೇಗಾಗುತ್ತೆ? ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಕ್ರಿಪ್ಟೋ ಕರೆನ್ಸಿ ಇದೆ ಅಂತ ಇಟ್ಕೊಳ್ಳಿ. ಆ ಕ್ರಿಪ್ಟೋ ಕರೆನ್ಸಿಗೆ ಒಂದು 50,000, 1 ಲಕ್ಷ ಜನ ಆ ಕ್ರಿಪ್ಟೋ ಕರೆನ್ಸಿನ ಬಳಕೆ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಯಾವ್ಯಾವ ರೀತಿ ಬಳಕೆ ಮಾಡ್ಬೋದು ಅವರು? ಒಂದು ಟ್ರೇಡ್ ಮಾಡ್ಬೋದು, ಇನ್ನೊಂದು ಇಟ್ಕೋಬಹುದು, ಹೋಲ್ಡ್ ಮಾಡ್ಬೋದು. ಒಂದು ಟ್ರೇಡ್ ಮಾಡ್ಬೋದು, ಒಂದು ಇಟ್ಕೋಬಹುದು, ಇನ್ನೊಂದು ಬಳಕೆ ಮಾಡ್ಬೇಕು. ಇವು 3 ಪಾಸಿಬಿಲಿಟಿ ಇದ್ರೆ ಮಾತ್ರ ಆ ಕ್ರಿಪ್ಟೋ ಕರೆನ್ಸಿ ಬೆಳೆಯಕ್ ಸಾಧ್ಯ. ಎಲ್ಲಾ ಕ್ರಿಪ್ಟೋ ಕರೆನ್ಸಿನೂ ಟ್ರೇಡಿಂಗ್ಗೆ ಪಾಸಿಬಿಲಿಟಿ ಇದೆಯಾ?
ಕೊಳ್ಳೋರು ಬೈಯೋರು ಇದ್ರೆ ಖಂಡಿತ ಇದೆ, ಕೊಳ್ಳೋರು ಬೈಯೋರು ಇರಬೇಕು. ಬೈ ಮಾಡೋರು ಏನಕ್ಕೆ ಮಾಡ್ತಾರೆ? ಮೂಲತಃ ಒಂದು ಕಾನ್ಸೆಪ್ಟ್ ಇರುತ್ತೆ, ಏನು, ಇದನ್ನ ಇವತ್ತು ಕೊಂಡು ಇಟ್ಕೊಂಡ್ರೆ ನನಗೆ ನಾಳೆ ಅದು ವ್ಯಾಲ್ಯೂ ಬರುತ್ತೆ, ನಾಳೆ ಮಾರಾಟ ಮಾಡ್ಬೋದು ಅನ್ನೋ ಒಂದು ತೀರ್ಮಾನ ಇರುತ್ತೆ. ನಾನು ನಾಳೆ ಮಾರಾಟ ಮಾಡ್ಬೇಕಾದ್ರೆ ಕೊಳ್ಳೋರು ಇರ್ಬೇಕಲ್ಲ. ಹೌದು, ಕೊಳ್ಳೋರು ಇರ್ಬೇಕು ಅಂದ್ರೆ ಕಮ್ಯುನಿಟಿ ಇರ್ಬೇಕು, ಕಮ್ಯುನಿಟಿ ಬೆಳಿಬೇಕು, ಬೆಳೀತಾ ಇರ್ಬೇಕು. ಇದು ಒಂದು ಸಿಂಪಲ್ ಲಾಜಿಕ್, ಅಂದ್ರೆ ಸಿದ್ಧಾಂತ. ಕಮ್ಯುನಿಟಿ ಬೆಳಿಬೇಕು ಅಂದ್ರೆ ಏನೇನ್ ಮಾಡ್ಬೋದು? ಆಕ್ಟಿವಿಟೀಸ್ ಇರಬೇಕು, ಒಬ್ಬರಿಂದ ಒಬ್ಬರಿಗೆ ಮಾರುಕಟ್ಟೆ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಈ ಕ್ರಿಪ್ಟೋ ಕರೆನ್ಸಿ ಯಾರೆಲ್ಲ ಮಾರ್ಕೆಟ್ ಅಲ್ಲಿ ತರ್ತಾ ಇದ್ದಾರೆ ಅವರು ಕಮ್ಯುನಿಟಿನ ಬಿಲ್ಡ್ ಮಾಡೋದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ರೆಫರ್ ಮಾಡಿದಾಗ ಒಂದು ಬೋನಸ್ ಅಂತನೋ ಕಮಿಷನ್ ಅಂತನೋ ಅದಕ್ಕೆ ಆದಂತ ಒಂದು ಸವಲತ್ತುಗಳನ್ನ ಕೊಟ್ಕೊಂಡು ಪ್ರಮೋಟ್ ಮಾಡ್ತಾ ಇದ್ದಾರೆ. ಇದು ಎಲ್ಲರೂ ಮಾಡುವಂತ ಕೆಲಸ. ಈ ಎಲ್ಲರೂ ಮಾಡುವಂತ ಕೆಲಸ ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ? ಒಂದು ಮಟ್ಟಿಗೆ, ಒಂದು ಎಲ್ಲಿ ಗಂಟ ಈಗ ನಾರ್ಮಲ್ ಆಗಿ ಏನ್ ಮಾಡ್ತಾರೆ, ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋರು ಫುಲ್ ಟೈಮ್ ಕೆಲಸ ಮಾಡೋದಿಲ್ಲ, ಒಂದು ಪಾರ್ಟ್ ಟೈಮ್ ಆಫ್ ದ ಜಾಬ್ ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಎಲ್ಲಿ ಗಂಟ ಸ್ಯಾಟಿಸ್ಫ್ಯಾಕ್ಷನ್, ಒಬ್ಬೊಬ್ಬ ವ್ಯಕ್ತಿಗೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಬೇರೆ ಬೇರೆ ಇದೆ. ಕೆಲವರಿಗೆ ಇರೋ ಸಾಲ ತೀರಿಸ್ಕೊಂಡ್ರೆ ಸ್ಯಾಟಿಸ್ಫೈಡ್, ಕೆಲವರಿಗೆ ಇನ್ನೊಂದಷ್ಟು ಅಮೌಂಟ್ ತಗೊಂಡು ಏನಾದ್ರು ಗಳಿಸಿದ್ರೆ ಸ್ಯಾಟಿಸ್ಫೈಡ್, ಮತ್ತೊಬ್ಬರಿಗೆ ಒಂದಷ್ಟು ಪ್ರೊಕ್ಯೂರ್ ಮಾಡಿ ಅಸೆಟ್ ಮಾಡಿ ಇಟ್ಕೊಂಡ್ರೆ ಸ್ಯಾಟಿಸ್ಫೈಡ್, ಕೆಲವರಿಗೆ ಎಷ್ಟು ಕೊಟ್ಟರು ಸ್ಯಾಟಿಸ್ಫೈ ಆಗೋದಿಲ್ಲ. ಅವರವರ ಗೋಲು ಅವರವರ ಗುರಿ ಮೇಲೆ ತೀರ್ಮಾನ ಆಗುತ್ತೆ. ಸೊ ಹಾಗಿದ್ದಾಗ ಆ ಕ್ರಿಪ್ಟೋ ಕರೆನ್ಸಿಯನ್ನ ಬಳಕೆ ಮಾಡೋದಿಕ್ಕೆ ಸ್ಫೂರ್ತಿ ಕೊಡುವಂತ ಏನಾದ್ರೂ ವ್ಯಕ್ತಿತ್ವ ಇರಬೇಕು. ಏನು ಸ್ಫೂರ್ತಿ ಕೊಡೋದು ಅಂದ್ರೆ, ಈಗ ಎಕ್ಸಾಂಪಲ್ ತಗೊಳ್ಳೋಣ, ಒಂದು ಕ್ರಿಪ್ಟೋ ಕರೆನ್ಸಿ ನನ್ನ ಹತ್ರ ಇದೆ. ಆ ಕ್ರಿಪ್ಟೋ ಕರೆನ್ಸಿನ ನಾನು ಎಲ್ಲೋ ಒಂದ್ ಕಡೆ ಕೊಟ್ಟು ನನಗೆ ಬೇಕಾದಂತ ವಸ್ತುಗಳನ್ನ ತಗೊಳ್ಳೋ ಒಂದು ಪಾಸಿಬಿಲಿಟಿ ಇದೆ ಅಂತ ಇಟ್ಕೊಂಡಾಗ ನಾನು ಕ್ರಿಪ್ಟೋ ಕರೆನ್ಸಿನ 100% ಕೊಂಡ್ಕೊಂಡು ಇಟ್ಕೊಳ್ಳೋದಕ್ಕೆ ಆಸೆ ಪಡ್ತೀನಿ. ಯಾಕೆ ಅಂದ್ರೆ ನಾನು ಮಾರಾಟ ಮಾಡ್ತೀನೋ ಬಿಡ್ತೀನೋ ಅಥವಾ ಅದನ್ನ ಬಳಕೆ ಮಾಡೋದಕ್ಕೂ ಆಗತ್ತೆ ಅನ್ನೋದೊಂದಿದ್ದಾಗ, ಅದು ಆ ಕಂಪ್ಯೂಟರ್ ಕೊಂಡ್ರೆ ಮಾತ್ರ ಆಗತ್ತೆ. ಉದಾಹರಣೆಗೆ ಕಂಪ್ಯೂಟರ್ಗಳನ್ನ ಕೊಂಡ್ಕೊಂಡ್ರೆ ನೀವು ಆಗತ್ತೆ ಅಂತ ಇಟ್ಕೊಳ್ಳಿ. ಎಷ್ಟು ಜನ ಕಂಪ್ಯೂಟರ್ ಕೊಂಡ್ಕೊಂತಾರೆ? ಆ ತರ ಯುಟಿಲಿಟಿಗಳು, ಈಗ ಫ್ಲೈಟ್ ಟಿಕೆಟ್ ಅಂತ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಲಕ್ಸುರಿ ರೆಸಾರ್ಟ್ ಬುಕಿಂಗ್ ಎಷ್ಟು ಜನ ಮಾಡ್ತಾರೆ? ಸೊ ಈ ಆಂಗಲ್ ಅಲ್ಲಿ ಹೋದಾಗ ಕಾಮನ್ ಯುಟಿಲಿಟಿ, ಜನಸಾಮಾನ್ಯರಿಗೆ ಹೆಚ್ಚು ರೀಚ್ ಆಗುವಂತ ಯುಟಿಲಿಟಿಗಳನ್ನ ಪಾಸಿಬಿಲಿಟಿ ಕ್ರಿಯೇಟ್ ಮಾಡಿದ್ರೆ ಒಂದಷ್ಟು ಒಳ್ಳೆಯ ಕಮ್ಯುನಿಟಿ ನಿರ್ಮಾಣ ಆಗುತ್ತೆ. ಒಳ್ಳೆಯ ಕಮ್ಯುನಿಟಿ ಮತ್ತೆ 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 ಅದನ್ನ ಬಳಕೆ ಮಾಡೋದಕ್ಕೆ. ಈಗ ನಾವು ಹಣನ ಏನ್ ಮಾಡ್ತೀವಿ, ನಿನ್ನೆ 100 ರೂಪಾಯಿ ಖರ್ಚು ಮಾಡಿರ್ತೀನಿ, ಏನಕ್ಕೆ? ಒಂದು ಪ್ರಾವಿಷನ್ ಸ್ಟೋರ್ಗೆ, ಏನೋ ನನ್ನ ಮನೆಗೆ ಬೇಕಾದ ವಸ್ತುಗಳನ್ನ ಕೊಂಡ್ಕೊಳ್ಳೋದಕ್ಕೆ. ನಾನು ಅಲ್ಲಿ ನಿಲ್ಸೋದಿಲ್ಲ, ಇವತ್ತು ಕೂಡ 100 ರೂಪಾಯಿ ಖರ್ಚು ಮಾಡ್ತೀನಿ ಅದೇ ವಸ್ತುಗಳನ್ನ ಕೊಂಡ್ಕೊಳ್ಳೋದಕ್ಕೆ. ಇದು ವಿಶೇಷ. ಅಥವಾ ನನಗೆ ಒಂದು ಸ್ಕೂಲ್ ಫೀಸ್ನ ಕಟ್ಟಿರ್ತೇನೆ ಕಳೆದ ತಿಂಗಳು, ಅದೇ ಈ ತಿಂಗಳು ಕೂಡ ನಾನು ಮತ್ತೆ ಸ್ಕೂಲ್ ಫೀಸ್ ಕಟ್ಟಲೇಬೇಕು. ಹಣದ ಬಳಕೆ ಪುನರಾವರ್ತನೆ ಬಳಕೆ, ಅಂದ್ರೆ ಮತ್ತೆ ಮತ್ತೆ ಮರುಬಳಕೆ ಆಗುವಂತ ಒಂದು ಯುಟಿಲಿಟಿಗಳ ಪ್ರಾವಿಷನ್ ಇದ್ದಾಗ ಯಾವುದೇ ಕ್ರಿಪ್ಟೋ ಕರೆನ್ಸಿ ಆದ್ರೂ ಕೂಡ ಅಧಿಕ ಮಟ್ಟದಲ್ಲಿ ಬೆಳೆದು ನಿಲ್ಲುತ್ತೆ. ಯಾಕೆ ಅಂದ್ರೆ ಇವತ್ತು ನಾವು ಬಾಡಿಗೆ ಕಟ್ಟೋದಿರ್ಬೋದು, ಕಳೆದ ತಿಂಗಳು ಬಾಡಿಗೆ ಕಟ್ಟಿದ್ದೀನಿ, ಈ ತಿಂಗಳು ಬಾಡಿಗೆ ಕಟ್ತೀನಿ, ಪ್ರತಿನಿತ್ಯ ಊಟ ಮಾಡ್ತೀನಿ, ಪ್ರತಿನಿತ್ಯ ನಾನು ಕಾಫಿ ಟೀ ಕುಡಿತೀನಿ, ಪ್ರತಿನಿತ್ಯ ಹೋಟೆಲ್ಗೆ ಹೋಗ್ತೀನಿ, ಪ್ರತಿನಿತ್ಯ ನಾನು ಪ್ರತಿ ಆಫರ್ಲಿ ವೆರಿ ಮೋರ್ ಆಫರ್ಲಿ ಬಟ್ಟೆಗಳನ್ನು ಬದಲಾಯಿಸ್ತೀನಿ. ಯಾವುದೆಲ್ಲ, ಈಗ ಒಂದು ಶರ್ಟ್ ತಗೊಂಡ್ರೆ ನಾನು 10 ವರ್ಷ ಬಳಸಕ್ಕಾಗತ್ತಾ? ಬಳಸ್ಬೋದು, ಏನು ಇಟ್ಕೊಂಡೇ ಕೂತಿದ್ರೆ. ಇಲ್ಲದೆ ಇದ್ರೆ ಅಟ್ಲೀಸ್ಟ್ 50 ವಾಶ್ 60 ವಾಶ್ ಅಂತ ಇರುತ್ತೆ ಆ ಬಟ್ಟೆಗೆ ಆಯಸ್ಸು. 50 ವಾಶ್ ಆದ್ಮೇಲೆ ಮತ್ತೆ ಮರು ಬಟ್ಟೆ ತಗೊಳ್ಳೇಬೇಕು. ಸೊ ಆ ತರದ್ದು ಆಯ್ಕೆಗಳು, ಈ ರೀತಿಯ ಆಯ್ಕೆಗಳಲ್ಲಿ ಕೆಲವೊಂದು ಯುಟಿಲಿಟಿಗಳು ಬರ್ತವೆ. ಯಾವುದು? ಬ್ಲಾಕ್ ಚೈನ್ ನಲ್ಲಿ ಕನೆಕ್ಟ್ ಆಗಿರುವಂತ ಯುಟಿಲಿಟಿಗಳು. ಇದಷ್ಟಲ್ಲದೆ ಮೊರೋವರ್ ಮತ್ತೊಂದು ಆಪರ್ಚುನಿಟಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ನಾನು ಒಂದು ಡಿಜಿಟಲ್ ಕೋರ್ಸ್ನ ತಗೋಬೇಕು ಅಂತ ಇಟ್ಕೊಳ್ಳೋಣ. ಏನ್ ಡಿಜಿಟಲ್ ಕೋರ್ಸ್? ನಾನಿವತ್ತು ನನಗೆ ಏನ್ ನಾಲೆಡ್ಜ್ ಇಲ್ಲ, ನಾನಿವತ್ತು ಸಿಸ್ಟಮ್ ಅಲ್ಲಿ ಕುತ್ಕೊಂಡು ಮಾತಾಡಬೇಕು ಅಂದ್ರೆ ಫೋಟೋಗ್ರಫಿ ನಾಲೆಡ್ಜ್ ಇಲ್ಲ, ಫೋಟೋಗ್ರಫಿ ಕಲಿಬೇಕು. ಇವತ್ತು ಹೊರಗಡೆ ಹೋಗಿ ಕ್ಲಾಸ್ ಕಲಿಯೋದಕ್ಕೆ ನನ್ನ ಹತ್ರ ಸಮಯ ಅಭಾವ ಇದೆ, ನಾನು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಪಾರ್ಟ್ ಟೈಮ್ ಅಂದ್ರೆ ನಾನು ರಾತ್ರಿ 8 ಗಂಟೆಯಿಂದ 9 ಗಂಟೆ ಕಲಿತೀನಿ, ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆ ಕಲಿತೀನಿ. ನನ್ನ ಚಾಯ್ಸ್ ಆಫ್ ದ ಟೈಮ್ ನಲ್ಲಿ ಕಲಿಯುವಂಥದ್ದು ಈ ಕೋರ್ಸ್ಗಳು, ಡಿಜಿಟಲ್ ಕೋರ್ಸ್ಗಳು. ಡಿಜಿಟಲ್ ಕೋರ್ಸ್ಗಳ ಅಡ್ವಾಂಟೇಜ್ ಏನು? ನಿಮ್ಮ ಜ್ಞಾನನ ನೀವು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸಮಯನ ನಿಮಗೆ ಬೇಕಾದಂತ ಟೈಮ್ ನಲ್ಲಿ ಬಳಸ್ಕೊಳ್ಳೋದೇ ಅದೊಂದು ಅದ್ಭುತ. ಈಗ ನಾನು ಪಾಠ ಮಾಡ್ತೇನೆ, ನೇರವಾಗಿ ನನ್ನದಲ್ಲಿ ಬನ್ನಿ ಅಂದ್ರೆ ನಂದು ಟೈಮ್ ಬನ್ನಿ ಬರಬೇಕು. ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆ ನನ್ನ ಪಾಠ ಆದ್ರೆ ನೀವು ಆ ಟೈಮಿಗೆ ಬರಬೇಕು. ಆದ್ರೆ
ಡಿಜಿಟಲ್ ಕೋರ್ಸ್ ಆಗಲ್ಲ, ನಿಮ್ಮ ಟೈಮ್ನಲ್ಲಿ ನೀವು ಕಲಿಬಹುದು. ಸೊ ಆ ರೀತಿಯ ಸವಲತ್ತುಗಳು ಇವತ್ತು ಟ್ರೆಂಡಿ ಆಗಿ ಹೋಗ್ತಾ ಇದೆ, ಹೆಚ್ಚೆಚ್ಚು ಹೋಗ್ತಾ ಇದೆ. ಎಕ್ಸಾಂಪಲ್, ಒಂದು ವೆಬ್ ಡಿಸೈನಿಂಗ್ ಕೋರ್ಸ್ ಇರ್ಬೋದು, ಮಾರ್ಕೆಟ್ ಅಲ್ಲಿ ಎಷ್ಟಿದೆ ವ್ಯಾಲ್ಯೂ? ಆಲ್ಮೋಸ್ಟ್ 3,500 ರೂಪಾಯಿಂದ 10,000 ರೂಪಾಯಿ, 15,000 ರೂಪಾಯಿ, 1.5 ಲಕ್ಷ ತನಕನೂ ಇದೆ. ಡೈರೆಕ್ಟ್ ಅದು ಫಿಸಿಕಲ್ ಟ್ರೈನಿಂಗ್ ಇರ್ಬೋದು ಅಥವಾ ಆನ್ಲೈನ್ ಟ್ರೈನಿಂಗ್ ಇರ್ಬೋದು. ಈ ರೀತಿ ಆ ಕೋರ್ಸ್ ಅನ್ನ 3,000 ರೂಪಾಯಿ ಕೋರ್ಸ್ ಅನ್ನ ನಾವು ಈ ಕ್ರಿಪ್ಟೋ ಕರೆನ್ಸಿಯನ್ನ ಬಳಕೆ ಮಾಡಿ ಕೊಂಡ್ಕೊಳ್ಳೋದಕ್ಕೆ ಒಂದು 500 ರೂಪಾಯಿ ಅಥವಾ 1,000 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂದಾಗ ವೈ ನಾಟ್? ಇವತ್ತು ನಿಮ್ಗೆ ನೋಡಿದ್ದೀರಾ ಡಿಸ್ಕೌಂಟ್ ಅಂದ್ರೆ ನಾವೇನೇನು ಮಾಡ್ತೀವಿ ಅಂತ. 20 ರೂಪಾಯಿ ಟೊಮೊಟೊ, ನಿನ್ನೆ 100 ರೂಪಾಯಿ ಇದ್ದ ಟೊಮೊಟೊ ಇವತ್ತು 20 ರೂಪಾಯಿ ಆದ್ರೆ 5 kg ಪರ್ಚೇಸ್ ಮಾಡ್ತೀನಿ ನಾನು. ಕಾರಣ ಏನು ಅಂದ್ರೆ ಮತ್ತೆ ಹೆಚ್ಚಾಗ್ಬೋದು ಅಂತ. ಸೊ ಆಪರ್ಚುನಿಟಿಗಳು, ಆಫರ್ ಮತ್ತೆ ಆಪರ್ಚುನಿಟಿಗಳನ್ನ ನಾವು ಅತಿ ಹೆಚ್ಚು ಬಳಸ್ತೀವಿ. ಅದು ನಿಮ್ಗೆ ಆಲ್ರೆಡಿ ಅನುಭವಕ್ಕೆ ಬಂದಿರುತ್ತೆ. ಎಲ್ಲೇ ಅಂಗಡಿಗೆ ಹೋದ್ರು ವಿ ಬೈ ಅ ಪ್ರಾಡಕ್ಟ್ ಬೇಸ್ಡ್ ಆನ್ ಡಿಸ್ಕೌಂಟ್. ಈಗ ಒಂದು ಪ್ಯಾಂಟು ಶರ್ಟ್ ಇರುತ್ತೆ 699, ಬೈ 1 get 1 ಫ್ರೀ. ಅದೇ 350 ರೂಪಾಯಿ ಲೆಕ್ಕ ಹಾಕೊಳ್ಳಿ, 350 ಒಂದು ಪ್ಯಾಂಟ್, 350 ಒಂದು ಪ್ಯಾಂಟ್, 699 get 1 ಬೈ 1 ಫ್ರೀ. ನಾವು ಪರ್ಚೇಸ್ ಮಾಡೋದು ಜಸ್ಟ್ ಬಿಕಾಸ್ ಆಫ್ 1 more ಫ್ರೀ, ಈ ಬೈ 1 get 1 ಫ್ರೀ ಆಫರ್. ಅದೇ 350 2 ತಗೋಬಹುದು ನಾನು. ಸೇಮ್ 699 ಪ್ಲಸ್ 1 ರೂಪಾಯಿ ಸೇರಿ 2 ತಗೋಬಹುದು. ನಾನು ಅದನ್ನು ಮಾಡಲ್ಲ. ಬಿಕಾಸ್ ಆಫ್ ದ ಆಫರ್ ನಾನು ತಗೊಳ್ಳೋದೇನು, ಈ ಒಂದು ಬೈ 1 get 1 ಫ್ರೀ. ನೀವು ಎಷ್ಟೋ ಕಡೆ ನೋಡಿರ್ಬೋದು, ಐಸ್ ಕ್ರೀಮ್ ಅಲ್ಲಿ ಇರ್ಬೋದು, 150 ರೂಪಾಯಿ ಐಸ್ ಕ್ರೀಮ್, ಅದಕ್ಕೆ MRP 250 ಹಾಕ್ಬಿಟ್ಟು ಬೈ 1 get 1 ಫ್ರೀ ಮಾಡ್ತಾರೆ. ಸೊ 300 ರೂಪಾಯಿಗೆ 2 ಐಸ್ ಕ್ರೀಮ್ ಬರ್ತದೆ ಅಂತ 2 ಐಸ್ ಕ್ರೀಮ್ ತಗೊಳ್ಳೋಂತ ಅವಕಾಶ ಜಾಸ್ತಿ ಇದೆ. ಇವತ್ತಿನ ಒಂದು ಬಿಸ್ನೆಸ್ ಬೈಯರ್ ಸೆಗ್ಮೆಂಟ್ ಅಲ್ಲಿ ನಡೀತಾ ಇರೋಂಥ ಆಕ್ಟಿವಿಟಿ. ಈ ರೀತಿ ಆಪರ್ಚುನಿಟಿನ ನಮ್ಮ ಇ ಕಾಮರ್ಸ್ ಅಲ್ಲಿ ಕೊಟ್ರೆ, ನಿಮಗೆ ಬೇಕಾದ ಬಟ್ಟೆಗಳನ್ನ ತಗೊಳ್ಳಿ, ಆ ಬಟ್ಟೆಗಳನ್ನ ಡಿಸ್ಕೌಂಟ್ ರೂಪದಲ್ಲಿ ಕೂಡ ನಿಮಗೆ ಸಿಗುತ್ತೆ ಅಂದಾಗ ಜನ ಏನ್ ಮಾಡ್ತಾರೆ, ಹೆಚ್ಚು ಹೆಚ್ಚು ಬಳಕೆ ಮಾಡ್ತಾರೆ. ಹಾಗೇನೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಆನ್ಲೈನ್ ಗೇಮ್ಸ್ ಅತಿ ಹೆಚ್ಚು ಪಾಪ್ಯುಲರ್ ಆಗಿದೆ ಇವತ್ತು. ಅದು ಸಾಲಿಟೇರ್ ಅಂತೇಳಿ ಕಂಪ್ಯೂಟರ್ ಅಲ್ಲಿ ಮೊದಲಿಂದನೂ ಇತ್ತು. ಎಷ್ಟೋ ಜನ ಸಾಲಿಟೇರ್ ಪ್ಲೇ ಮಾಡ್ಕೊಂಡು ಕೂತಿರ್ತಾರೆ ಆಫೀಸಲ್ಲಿ. ಈ ಆನ್ಲೈನ್ ಗೇಮ್ಗಳು ಬಳಕೆ, ಆ ಆನ್ಲೈನ್ ಗೇಮ್ಗಳಲ್ಲಿ ಲಾಭನೂ ಕೊಡುವಂತ ಗೇಮ್ಗಳು ಸುಮಾರಿದೆ. ಈಗ ಲಕ್ಕಿ ಡ್ರಾ, ಲಾಟ್ರಿ, ಈ ತರದ್ದೆಲ್ಲ. ಆ ತರದ್ರಲ್ಲಿ ಯಾವ್ದಾದ್ರು ಒಂದು ಗೇಮ್ ನಮ್ಗೆ ಟೈಮು ಪಾಸ್ ಆಗ್ಬೇಕು, ಜೊತೆಗೆ ಬೆನಿಫಿಟ್ ಬರಬೇಕು, ಈ ರೀತಿ ಗೇಮ್ ನ ಕ್ರಿಯೇಟ್ ಮಾಡಿಬಿಟ್ರೆ ಅದರಲ್ಲೂ ಕೂಡ ಎಷ್ಟು ಜನಕ್ಕೆ ಅದರಿಂದ ಲಾಭ ಬರುತ್ತೆ, ಲಾಂಗ್ ಟರ್ಮ್ ಈ ಗೇಮ್ ಆಡೋದ್ರಿಂದ ಲಾಂಗ್ ಟರ್ಮ್ ಅಸೆಟ್ ಕ್ರಿಯೇಟ್ ಆಗುತ್ತೆ, ವೆಲ್ತ್ ಇನ್ಕ್ರೀಸ್ ಆಗುತ್ತೆ ಅಂತ ಮಾಡಿದ್ರೆ ವೈ ನಾಟ್, ಮೆನಿ ಪೀಪಲ್ ವಿಲ್ ಯೂಸ್. ಸೊ ಈ ರೀತಿಯ ಯುಟಿಲಿಟಿಗಳನ್ನ ಒಳಗೊಂಡಿರುವಂತ ಕ್ರಿಪ್ಟೋ ಕರೆನ್ಸಿ ಯಾವ್ದಾದ್ರು ನಿಮ್ಮ ಗಮನಕ್ಕೆ ಬಂದ್ರೆ ಆ ಕ್ರಿಪ್ಟೋ ಕರೆನ್ಸಿ ಮೇಲೆ ಹೂಡಿಕೆ ಮಾಡೋದು ಯಾವಾಗಲೂ ಸೂಕ್ತ. ಯಾಕೆ ಅಂದ್ರೆ ಈ ಒಂದು ನಾನೇನ್ ಹೇಳಿದೆ ವೆಬ್ ಡಿಸೈನಿಂಗ್ ಕೋರ್ಸ್, ದಟ್ ಟೋಟಲ್ ಬೈಯರ್ ಸೆಗ್ಮೆಂಟ್ ಇಸ್ ಡಿಫ್ರೆಂಟ್. ಇಲ್ಲಿ ಡಿಜಿಟಲಿ ಅಪ್ಗ್ರೇಡ್ ಆಗ್ಬೇಕು ಅನ್ನೋ ಒಂದು ಸೆಗ್ಮೆಂಟ್ ಬರುತ್ತೆ. ಇ ಕಾಮರ್ಸ್ ಸೆಗ್ಮೆಂಟ್, ಡಿಸ್ಕೌಂಟ್ ಅಂದ್ರೆ ಹಣವನ್ನು ಉಳಿಸುವಂತ ಒಂದು ಸೆಗ್ಮೆಂಟ್ ಬರುತ್ತೆ. ಗೇಮ್, ಎಕ್ಸ್ಟ್ರಾ ಟೈಮ್ ಅನ್ನ ಒಂದು ರಿಯಲ್ ವ್ಯಾಲ್ಯೂ ರೀತಿ ಕನ್ವರ್ಟ್ ಮಾಡ್ಕೊಳ್ಳುವಂತ ಒಂದು ಸೆಗ್ಮೆಂಟ್ ಬರುತ್ತೆ. ಸೊ ಹೀಗೆ ನಾನಾ ಬೆನಿಫಿಟ್ಗಳನ್ನ ಉಳ್ಳಂತ ಒಂದು ಕ್ರಿಪ್ಟೋ ಕರೆನ್ಸಿನ ನಾನಿವತ್ತು ನಿಮಗೆ ಪರಿಚಯ ಮಾಡಿಸ್ತೀನಿ ಇದೇ ಒಂದು ಅವಕಾಶದಲ್ಲಿ. ಗೆಟ್ ಥ್ರೈವ್ ಟೋಕನ್ ಅಂತ, ಅಂದ್ರೆ GTT ಅಂತ, BEP 20 ಟೋಕನ್ ಇದು. ಈ ಟೋಕನ್ಗೆ ಇವೆಲ್ಲ ಯುಟಿಲಿಟಿಗಳಿದೆ. ಏನು, ಕೋರ್ಸ್ ಅನ್ನ ಬೈ ಮಾಡ್ಬೋದು, ಅದನ್ನ ಕೊಟ್ಟು ನೀವು 100% ಕೋರ್ಸ್ ನ ಬೈ ಮಾಡ್ಬೋದು. ಬೈ ಮಾಡಿದಾಗ ಆ ಟೋಕನ್ ಎಲ್ಲ ಹೋಗುತ್ತೆ, ಬರ್ನ್ ಆಗುತ್ತೆ. ಸೊ ಡಬಲ್ ವ್ಯಾಲ್ಯೂ. ಎರಡನೇದೇನು, ನೀವು ಅದೇ ಕ್ರಿಪ್ಟೋ ಕರೆನ್ಸಿನ ಬಳಸ್ಕೊಂಡು ನಿಮ್ಮ ಪ್ಯಾಂಟು, ಶರ್ಟು, ಮತ್ತೆ ನಿಮ್ಮ ಮನೆಯವ್ರಿಗೆ ಬೇಕಾಗಿರೋ ಡ್ರೆಸ್ ಮೆಟೀರಿಯಲ್ಸ್, ಮಕ್ಕಳಿಗೆ ಬೇಕಾಗಿರೋ ಡ್ರೆಸ್ ಕೂಡ ಕೊಂಡ್ಕೋಬಹುದು ವಿತ್ ಡಿಸ್ಕೌಂಟ್ ಆಫರ್. ಸಂಪೂರ್ಣ ಅಲ್ಲದೆ ಇದ್ರು ಪಾರ್ಟ್ ಆಫ್ ದಟ್ ಥಿಂಗ್ಸ್. ಪಾರ್ಟ್ ಆಫ್ ದ ಥಿಂಗ್ಸ್ ಅಂದ್ರೆ ಹೇಗೆ, ಅಮೆಝಾನ್ ಪೇ ನಲ್ಲಿ ಇರುತ್ತೆ. ಅಮೆಝಾನ್ ಪೇ ನಲ್ಲಿ ಒಂದು 500 ರೂಪಾಯಿ ಇದೆ, ನಾನು 1,500 ರೂಪಾಯಿ ವ್ಯಾಪಾರ ಮಾಡ್ತೀನಿ. ಅವಾಗ ಯೂಸ್ ಮೈ ಅಮೆಝಾನ್ ಪೇ ಬ್ಯಾಲೆನ್ಸ್ ಅಂತೇಳಿ ಅದನ್ನು ಕೂಡ ಯೂಸ್ ಮಾಡ್ಕೊಂಡು ನಾನು ಪರ್ಚೇಸ್ ಮಾಡ್ತೀನಿ. ಆ ರೀತಿಯ ಒಂದು ಕಾನ್ಸೆಪ್ಟ್. ಅದು ಬಿಟ್ಟು ನೆಕ್ಸ್ಟ್ ಗೇಮ್ ಅಂತ ಹೇಳಿದೆ. ಆ ಗೇಮ್ ಅಲ್ಲಿ ಸ್ಪಿನ್ ಅಂಡ್ ವಿನ್ ಅಂತ, ಪ್ರತಿಯೊಂದು ಸ್ಪಿನ್ಗೂ ಏನಾದ್ರೂ ಒಂದು ಬೆನಿಫಿಟ್ ನಿಮಗೆ ಸಿಗೋದಾದ್ರೆ ಯಾಕೆ ಬೇಡ ಅಂತೀರಿ? ಖಂಡಿತ ಬೇಕು. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಹಾಗೇನ ಅದಷ್ಟಲ್ಲದೆ ಇನ್ನೂ ಒಂದು ಲೆವೆಲ್ ಮುಂದಕ್ಕೆ ಹೋದ್ರೆ NFT ಮಾರ್ಕೆಟ್ ಪ್ಲೇಸ್. NFT ಮಾರ್ಕೆಟ್ ಪ್ಲೇಸ್ ಅಲ್ಲಿ ನಿಮ್ಗೆ ಬೇಕಾದಂತ NFT ನ ನೀವು ಅದೇ ಕ್ರಿಪ್ಟೋ ಕೊಟ್ಟು ಕೊಂಡ್ಕೊಳ್ಳೋ ರೀತಿ ಇದ್ದಾಗಲೂ ಕೂಡ ಒಂದು ಆ ಯುಟಿಲಿಟಿ. ಅದ್ ಬಿಟ್ರೆ ಮೆಟಾವರ್ಸ್ ಅಂತೇಳಿ, ಹೀಗೆ ನಾನಾ ರೀತಿಯ ಲೈಕ್ ಫಾರ್ ಲೈಕ್ ಅಂತೇಳಿ ಸೋಷಿಯಲ್ ಮೀಡಿಯಾ ಟೂಲ್, ಅದು ಸೋಷಿಯಲ್ ಮೀಡಿಯಾ ಪ್ರಮೋಷನಲ್ ಟೂಲ್. ಉದಾಹರಣೆಗೆ ನಿಮ್ಗೆ ನಿಮ್ಮ ಫೇಸ್ಬುಕ್ಗೆ ಲೈಕ್ಸ್ ಬೇಕು, ನಿಮ್ಮ ಯೂಟ್ಯೂಬ್ಗೆ
ಲೈಕ್ಸ್ ಬೇಕು, ಫಾಲೋವರ್ಸ್ ಬೇಕು, ಸಬ್ಸ್ಕ್ರೈಬರ್ಸ್ ಬೇಕು. ಇದೆಲ್ಲ ಕ್ರಿಯೇಟ್ ಮಾಡುವಂತ ಒಂದು ವರ್ಚುವಲ್ ಟೂಲ್. ಆ ಟೂಲು ಕೂಡ ಈ ಒಂದು ನೇರವಾಗಿ GTT ಬಳಕೆ ಮಾಡಿ ಬಳಸೋದಾದ್ರೆ ನಿಮ್ಮ ಒಂದು ಏನು ಯೋಚನೆ ಮಾಡ್ತಾ ಇದ್ದೀರಾ ಈಗ? ನನ್ನ ಪ್ರಕಾರ ಈ ಟೋಕನ್ ಎಲ್ಲಿ ಸಿಗುತ್ತೆ? ಇದು ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಪ್ಯಾನ್ಕೇಕ್ ಸ್ವಾಪ್ ನಲ್ಲಿ ನೀವು ಬೈ ಮಾಡಬೇಕು. ನೇರವಾಗಿ ನೀವು ಪ್ಯಾನ್ಕೇಕ್ ಸ್ವಾಪ್ ನಲ್ಲಿ BEP20 ಯಾವುದೇ ಒಂದು ಕ್ರಿಪ್ಟೋ ಕರೆನ್ಸಿನ ಇದಕ್ಕೆ ಬದಲಾಗಿ ಸ್ವಾಪ್ ಮಾಡಿ ನೀವು ಬೈ ಮಾಡಬಹುದು. ಅದು ಬಿಟ್ರೆ ಇಲ್ಲಿ ಕೆಳಗೆ ಕಾಣುವಂತ URL ಏನು getthriveToken.com, ಅದಕ್ಕೆ ವಿಸಿಟ್ ಮಾಡಿ ಅಲ್ಲಿ ಯಾರನ್ನಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಕೂಡ ನೇರವಾಗಿ ನೀವು ಬೈ ಮಾಡಬಹುದು. ಸೊ ಇವೆಲ್ಲ ಫೆಸಿಲಿಟಿಗಳನ್ನ ನೀವು ಈಗ ಬೈ ಮಾಡಿದ್ರೆ ತುಂಬಾ ಅತ್ಯಧಿಕ ಮಟ್ಟಕ್ಕೆ ನೀವು ರೀಚ್ ಆಗ್ಬೋದು. ಯಾಕೆ ಯಾಕೆ? ಇದು ಲಾಂಚ್ ಆಗಿ ಇನ್ನು 3 ತಿಂಗಳಾಗಿದೆ. ಮತ್ತೆ ಇದು ಪ್ರೀ ಲಾಂಚ್ ಸೇಲಿಂಗ್ ನಡೀತಾ ಇದೆ. ಪ್ರೀ ಲಾಂಚ್ ಸೇಲ್ ನಡೀತಾ ಇದೆ ಅಂದ್ರೆ ICO ಲಾಂಚ್ ಆಯ್ತು. IO ಲಾಂಚ್ ಇಸ್ ಎಕ್ಸ್ಪೆಕ್ಟೆಡ್ ನೆಕ್ಸ್ಟ್ 8 ಮಂತ್ಸ್ ಅಲ್ಲಿ. IO ಲಾಂಚ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಇನಿಷಿಯಲ್ ಎಕ್ಸ್ಚೇಂಜ್ ಲಾಂಚ್. ಅದಕ್ಕೆ ಮುಂಚೆ ಎಲ್ಲ ಪ್ರೀಸೇಲ್ ನಡೆಯುತ್ತೆ. ಪ್ರೀಸೇಲ್ 1 ಆಗಿದೆ, ಪ್ರೀಸೇಲ್ 2, ಪ್ರೀಸೇಲ್ 3, ಪ್ರೀಸೇಲ್ 4 ಅಂತ ಆಗುತ್ತೆ. ಈ ಅಪರ್ಚುನಿಟಿನಲ್ಲಿ ಕಡಿಮೆ ಬೆಲೆನಲ್ಲಿ ನಿಮ್ಗೆ ಕ್ರಿಪ್ಟೋ ಕರೆನ್ಸಿನ ಮಾರ್ತಾರೆ. ಕಡಿಮೆ ಬೆಲೆನಲ್ಲಿ ಮಾರಿದಾಗ ಅದನ್ನ ಕೊಂಡ್ಕೊಂಡು ನೀವು ಇಟ್ಕೊಂಡು ನಾಳೆ ದಿನ ಲಾಭ ಪಡ್ಕೊಳ್ಳೋದು ಒಂದಾದ್ರೆ, ಅದನ್ನ ಕೊಂಡು ಮಾರಿ ಲಾಭದ ಜೊತೆ ಎಕ್ಸ್ಟ್ರಾ ಟೋಕನ್ಗಳನ್ನು ಸಂಪಾದನೆ ಮಾಡೋದು ಇನ್ನೊಂದು ಬ್ರಿಲಿಯನ್ಸ್. ಸೊ ಈ ರೀತಿಯ ನಾನಾ ರೀತಿಯ ಯುಟಿಲಿಟಿಗಳನ್ನ ಒಳಗೊಂಡ ಬ್ಲಾಕ್ ಚೈನ್ ಅಲ್ಲಿ ಜೆನ್ಯೂನ್ ಯುಟಿಲಿಟಿ ಒಳಗೊಂಡ ಟೋಕನ್ ಮೇಲೆ, ಕ್ರಿಪ್ಟೋ ಕರೆನ್ಸಿ ಮೇಲೆ ನೀವು ಇನ್ವೆಸ್ಟ್ ಮಾಡೋದು ನಿಮ್ಮ ಬುದ್ಧಿವಂತಿಕೆಗೆ ಬಿಟ್ಟಿದ್ದು. ಇದರಿಂದ 100% ಯುವರ್ ಮನಿ ವಿಲ್ ಬಿ ಸೇಫ್ ಅಂಡ್ ಯುವರ್ ಮನಿ ಕ್ಯಾನ್ ಬಿ ಯುಟಿಲೈಸ್ಡ್ ಅಂಡ್ ಯುವರ್ ಇನ್ವೆಸ್ಟ್ಮೆಂಟ್ ವಿಲ್ ಕ್ರಿಯೇಟ್ ಅನ್ ಅಸೆಟ್. ಇದನ್ನ ಯೋಚನೆ ಮಾಡಿ ಅಂತ ಹೇಳ್ತಾ ನಾನು ನಿಮ್ಗೆ ಈಗೇನು ಯುಟಿಲಿಟಿಗಳು ಹೇಳಿದೆ ಅದರದ್ದು ಫ್ಯೂಚರ್ ಸ್ಕೋಪ್ ಏನಿದೆ ಅದನ್ನು ನಿಮ್ಗೆ ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ. ಯಾಕೆಂದ್ರೆ ಅದು ತೋರಿಸದೆ ಹೋದ್ರೆ ತಪ್ಪಾಗ್ತದೆ. ಯಾಕೆಂದ್ರೆ ಅದು ಗೊತ್ತಿರಬೇಕು ನಿಮ್ಗೆ. ಏನು ಈಗ ಇಂಡಿಯಾ ಪ್ರೊಫೆಷನಲ್ ಆನ್ಲೈನ್ ಕೋರ್ಸ್ ಮಾರ್ಕೆಟ್ ಬೈ ಪ್ರಾಡಕ್ಟ್ ಮಾರ್ಕೆಟ್. ಈಗ ನಮ್ಮ ಈ ಕೋರ್ಸ್ಗಳನ್ನ ಕೊಂಡ್ಕೊಳ್ಳುವಂತ ಒಂದು ಜನಗಳು ಎಷ್ಟಿರ್ಬೋದು ಇಂಡಿಯಾದಲ್ಲಿ ಅಥವಾ ಪ್ರಪಂಚಾದ್ಯಂತ ಅಂತ ನೋಡಿದ್ರೆ, ಬರೀ ಇಂಡಿಯಾ ತಗೊಳಕ್ ಹೋದ್ರೆ ನೀವು ದ ಇಂಡಿಯಾ ಪ್ರೊಫೆಷನಲ್ ಆನ್ಲೈನ್ ಕೋರ್ಸಸ್ ಮಾರ್ಕೆಟ್ ಸೈಜ್ ಫೋರ್ಕಾಸ್ಟ್ ಇನ್ಕ್ರೀಸ್ಡ್ ಬೈ 2.78 ಬಿಲಿಯನ್. ಅಂದ್ರೆ 16% ಇನ್ಕ್ರೀಸ್ ಆಗಿದೆ 2022ರಿಂದ 2024 ತನಕ. ಮತ್ತೆ 20ರಿಂದ 27 ತನಕನೂ ಅದೇ ರೀತಿ ಬೆಳೆಯುತ್ತೆ ಅಂತ ಈ ಇಂಟರ್ನೆಟ್ ಅಲ್ಲಿ ಪ್ರಿಡಿಕ್ಟ್ ಮಾಡಿದ್ದಾರೆ. ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಹೋದ್ರೆ ಈಗ ಇದು ಆನ್ಲೈನ್ ಕೋರ್ಸಸ್ ಮಾರ್ಕೆಟ್, ಪ್ರೊಫೆಷನಲ್ ಆನ್ಲೈನ್ ಕೋರ್ಸಸ್ ಮಾರ್ಕೆಟ್ ಅಂತ ಹೇಳಿ ಗೂಗಲ್ ಅಲ್ಲಿ ಪುನಃ ಸರ್ಚ್ ಮಾಡೋಣ. ಮಾರ್ಕೆಟ್ ಇನ್ ದ ವರ್ಲ್ಡ್ ಮಾರ್ಕೆಟ್ ಅಂತಾನೆ ಕೊಡೋಣ, ವರ್ಲ್ಡ್ ವೈಡ್. ಈಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ನೋಡಿ. ಇಲ್ಲಿ ರೆವಿನ್ಯೂ ಆನ್ ಆನ್ಲೈನ್ ಎಜುಕೇಶನ್ ಮಾರ್ಕೆಟ್ ಈಸ್ ಪ್ರೊಜೆಕ್ಟೆಡ್ ಟು ರೀಚ್ $180.20 ಬಿಲಿಯನ್ ಬೈ 2024. ಅದು ಆನ್ಯುಯಲಿ 8.56 ಗ್ರೋತ್ ಆಗುತ್ತೆ ಅಂಡ್ ರಿಸಲ್ಟ್ ಇನ್ ಟು ಪ್ರೊಜೆಕ್ಟೆಡ್ ಮಾರ್ಕೆಟ್ ವ್ಯಾಲ್ಯೂ 279 ಬೈ 2029. ಇವತ್ತೆಷ್ಟಿದೆ? 185 ಇದೆ, 279 ಅಷ್ಟು ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಅತಿ ದೊಡ್ಡ ಮಾರ್ಕೆಟ್ ಆಗುತ್ತೆ. ಅಂದ್ರೆ ಬೈಯರ್ಸ್ ಜಾಸ್ತಿ ಬರ್ತಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಡಿಜಿಟಲ್ ಕೋರ್ಸ್ಗಳನ್ನ ಬೈ ಮಾಡುವಂತ ಜನಗಳು ಹೆಚ್ಚು ಜನ ಬರ್ತಾರೆ ಅನ್ನೋದು ಇದ್ರದ್ದು ಒಂದು ಸಾರಾಂಶ. ಆ ರೀತಿ ಬಂದಾಗ ನೀವೇನ್ ನಾನು ಸಜೆಸ್ಟ್ ಮಾಡಿದಂತ GTT ಟೋಕನ್ ಇದೆ ಅದ್ರ ಯೂಸೇಜ್ ಕೂಡ ಜಾಸ್ತಿ ಆಗ್ತದೆ. ಇದು ಒಂದು ಯುಟಿಲಿಟಿ ಆಯ್ತು. ಎರಡನೇ ಯುಟಿಲಿಟಿ ನೋಡೋಣ. ಎರಡನೇ ಯುಟಿಲಿಟಿ ಏನು? ಇಂಟರ್ನೆಟ್ ಗೇಮ್ ಸ್ಕೋಪ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಇಂಟರ್ನೆಟ್ ಗೇಮ್ ಇಂಡಿಯಾದಲ್ಲಿ ನೋಡೋಣ ಏನಿದೆ ಅಂತ. ಇಲ್ಲಿ ದ ಡೊಮೆಸ್ಟಿಕ್ ಆನ್ಲೈನ್ ಗೇಮಿಂಗ್ ಮಾರ್ಕೆಟ್ ರೀಚ್ INR 16,428 ಕೋಟಿ. 2023ರಲ್ಲಿ 16,428 ಕೋಟಿ ರೀಚ್ ಆಗಿದೆ. ಮತ್ತೆ ಇದನ್ನ ಪ್ರಿಡಿಕ್ಟ್ ಮಾಡ್ತಾ ಇರೋದು ಅಪ್ರಾಕ್ಸಿಮೇಟ್ ಆಗಿ 20/28ಗೆ 33,243 ಕೋಟಿ. ಅಂದ್ರೆ ಆಲ್ಮೋಸ್ಟ್ ಅಲ್ಲ, ಮೋರ್ ದನ್ ಡಬಲ್ ಇಸ್ ಆಕ್ಚುಲಿ ಪ್ರಿಡಿಕ್ಟೆಡ್. ನನ್ನ ಪ್ರಕಾರ ಇದು ಮೋರ್ ದನ್ 10 ಟೈಮ್ಸ್ ಆಗುತ್ತೆ. ರೀಸನ್, ಗ್ರೋತ್ ಪ್ರಿಡಿಕ್ಷನ್ ಅನ್ನು ನಾವು ಲೆಕ್ಕ ಹಾಕಕ್ಕಾಗಲ್ಲ. ಇಂಟರ್ನೆಟ್ ಯೂಸರ್ಸ್ ಕೋವಿಡ್ ಅಲ್ಲಿ ಹೈಯೆಸ್ಟ್ ಆಗ್ಬಿಟ್ರು. ಸೊ ಹಾಗೆ ಸಿಚುಯೇಷನಲ್ ಡಿಮಾಂಡ್ ನಿಮ್ಮನ್ನ ಜಾಸ್ತಿ ಮಾಡುತ್ತೆ. ಮೊಬೈಲ್ ಬಳಕೆ, ನಾಲೆಡ್ಜ್ ಬಳಕೆ ಹೆಚ್ಚು ರೀಚ್ ಮಾಡುತ್ತೆ. ಸೊ ಸ್ಕೋಪ್ ಇನ್ ಇಂಡಿಯಾ ಆಯ್ತು. ಲೆಟ್ ಅಸ್ ಸಿ ಸ್ಕೋಪ್ ಇನ್ ಅರ್ತ್, ವರ್ಲ್ಡ್ ವೈಡ್. ತುಂಬಾ ಶಾಕಿಂಗ್ ಆಗುತ್ತೆ. 27
$1.97 ಬಿಲಿಯನ್ US. ಅದರದ್ದು ಗ್ರೋತ್ 35% ಬೈ 2029. ಅಂದ್ರೆ ಇದು ಆಲ್ಮೋಸ್ಟ್ 100 ಪಟ್ಟು ಜಾಸ್ತಿ ಆಗುತ್ತೆ ಕಂಪ್ಯಾರಿಟಿವ್ಲಿ ಇಂಡಿಯನ್ ಮಾರ್ಕೆಟ್. ಸೊ ಇದು ಒಂದು ಅದ್ಭುತವಾದ ಯುಟಿಲಿಟಿ. ಏನು ಗೇಮ್ ಸ್ಪಿನ್ ಅಂಡ್ ವಿನ್ ಅಂತ ಹೇಳ್ತೀವಿ. NFT ಮಾರ್ಕೆಟ್ ಪ್ಲೇಸ್ ನೋಡೋಣ. NFT ಮಾರ್ಕೆಟ್ ಪ್ಲೇಸ್ ಇಂಡಿಯಾದಲ್ಲಿ ಹುಡುಕಿದ್ರೆ ಸಿಗೋದಿಲ್ಲ, ಯಾಕೆಂದ್ರೆ ಇಂಡಿಯಾದ ಜನಗಳು ತುಂಬಾ ಹೆಚ್ಚು NFT ನ ಬಳಸೋದಿಲ್ಲ, ಯಾಕೆಂದ್ರೆ ಜ್ಞಾನ ಇನ್ನೂ ಅಷ್ಟಿಲ್ಲ, ನಾಲೆಡ್ಜ್ ಅಷ್ಟಿಲ್ಲ. ಸೊ ಇಲ್ಲಿ ಗ್ಲೋಬಲ್ NFT ಮಾರ್ಕೆಟ್ ಪ್ಲೇಸ್ ಪ್ರೊಜೆಕ್ಟೆಡ್ ಟು ರೀಚ್ $1985 ಮಿಲಿಯನ್ ಬೈ 2029. ಅಂದ್ರೆ ಈಗ ಎಷ್ಟಿದೆ? 1590 ಇದೆ ಮಿಲಿಯನ್. ನೆಕ್ಸ್ಟ್ ಏನಾಗುತ್ತೆ? 1985 ಆಗುತ್ತೆ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಅನದರ್ ಆಪರ್ಚುನಿಟಿ. NFT ಮಾರ್ಕೆಟ್ ಪ್ಲೇಸ್ ಯುಟಿಲಿಟಿ ಇನ್ ದ GTT ಟೋಕನ್. ಅದು ಬಿಟ್ರೆ ಇ ಕಾಮರ್ಸ್ ರೇಷಿಯೋ ನೋಡ್ತಾ ಇದ್ದೀರಾ. ಇ ಕಾಮರ್ಸ್ ಅಲ್ಲಿ ಈಗ ಇಲ್ಲೇ ಹೋಗಿ ಸರ್ಚ್ ಮಾಡೋಣ, ಯಾಕೆ ಒದ್ದಾಡೋದು. ಇಲ್ಲೇ ಪ್ರೊಫೆಷನಲ್ ಆನ್ಲೈನ್ ಕೋರ್ಸಸ್ ಅಂತಿದೆ. ಇ ಕಾಮರ್ಸ್ ಮಾರ್ಕೆಟ್ ವರ್ಲ್ಡ್ ವೈಡ್ ಇದನ್ನ ನೋಡಿದಾಗ ನಿಮ್ಗೆ ಎಕ್ಸೀಡ್ $6.3 ಟ್ರಿಲಿಯನ್ ವರ್ಲ್ಡ್ ವೈಡ್. ಸೊ ಇದು ನಿಲ್ಲೋದೇ ಇಲ್ಲ, ಇನ್ ಮುಂದಕ್ಕೆ ಪ್ರತಿಯೊಂದು ಇದರಲ್ಲೇ ಆಗತ್ತೆ. ಸೊ ಇ ಕಾಮರ್ಸ್ ಅಂದಾಗ ರಿಯಲ್ ಎಸ್ಟೇಟ್ ಮತ್ತೆ ಇ ಕಾಮರ್ಸ್ ಇಸ್ ಆಲ್ಸೋ ಮರ್ಜ್ ವಿತ್ ಮೆಟಾವರ್ಸ್. ಮೆಟಾವರ್ಸ್ ಅಂದ್ರೇನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ಒಂದು VR ಕ್ಯಾಮ್ರಾನ ಹಾಕೊಂಡು ಕಂಪ್ಲೀಟ್ ಅದ್ರೊಳಗಡೆ ನಾವು ಫೀಲ್ ಮಾಡೋದು ಎಲ್ಲ. ವರ್ಚುವಲ್ ಪರ್ಚೇಸ್ ಇರ್ಬೋದು, ವರ್ಚುವಲ್ ಕೋರ್ಸ್ಗಳಿರ್ಬೋದು, ವರ್ಚುವಲ್ ಟೂರ್ ಇರ್ಬೋದು. ಸೊ ಇದೆಲ್ಲನೂ ಕೂಡ ಇದರಲ್ಲಿ ಈಗ GTT ಒಂದು ಟೋಕನ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವರ್ಚುವಲ್ ಕೋರ್ಸ್ಗಳನ್ನ, ಈಗ ಆಲ್ರೆಡಿ ಕೋರ್ಸ್ಗಳು ಮಾಡ್ಯೂಲ್ ಆಗಿದೆ. ವರ್ಚುವಲ್ ಕೋರ್ಸ್ ಅಂದ್ರೆ 3 ಡೈಮೆನ್ಷನಲ್ ಕೋರ್ಸ್, ದ ಬ್ಯೂಟಿಫುಲ್ ಕೋರ್ಸ್ಗಳನ್ನ ಅದರಲ್ಲಿ ಡೆವಲಪ್ ಮಾಡಿ ಅದನ್ನ ಮಾರ್ಕೆಟ್ಗೆ ಕೊಟ್ಟು ಅದಕ್ಕೆ ಸಬ್ಸ್ಕ್ರಿಪ್ಷನ್ ಇಸ್ ಅ ಪ್ಲಾನ್. ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, ಕನ್ಸಿಸ್ಟೆಂಟ್ ಆಗಿ ಬೈ ಮಾಡ್ತಾ ಇರೋದು. ಬಾಡಿಗೆ ಕಟ್ತಾಗ ಕಳೆದ ತಿಂಗಳು ಕಟ್ಟಿದ್ದೀನಿ, ಈ ತಿಂಗಳು ಕಟ್ಟಬೇಕು. ಅದಕ್ಕೆ ಸಬ್ಸ್ಕ್ರಿಪ್ಷನ್ ಕೊಟ್ಟಾಗ ಏನಾಗುತ್ತೆ, ಪ್ರತಿ ತಿಂಗಳು ದ ರೆಗ್ಯುಲರ್ ಯೂಸೇಜ್ ವಿಲ್ ಬಿಗಿನ್. ಸೊ ಆ ರೀತಿಯ ಒಂದು ಯುಟಿಲಿಟಿನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನು ಮಾರ್ಕೆಟ್ ಪ್ಲೇಸ್ ಏನಿದೆ, ಏನ್ ಹೇಳ್ತದೆ ಇಲ್ಲಿ 37.73% ಹೆಚ್ಚಾಗತ್ತೆ. $507 ಬಿಲಿಯನ್ ಬೈ 2030. ಅಂದ್ರೆ ಯಾವುದೆಲ್ಲ ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಅಥವಾ ಯಾವುದೊಂದು ಯುಟಿಲಿಟಿನ ಒಂದು GTT ಒಳಗೊಂಡಿದೆ, ಇಟ್ ಇಸ್ ಒಂದು ಅಮೋಘವಾದಂತ ಆಪರ್ಚುನಿಟಿ. ಈಗ ಆಲ್ರೆಡಿ GTT ಯುಟಿಲಿಟಿಗಳು ಲಾಂಚ್ ಆಗಿದಾವೆ ಕೂಡ, ಅದನ್ನ ಬಳಕೆ ಮಾಡೋರು ಬರಬೇಕು, ಅದಕ್ಕೆ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗಬೇಕು. ಸೊ ಆದ್ರಿಂದ ನಾನು ರೆಕಮೆಂಡ್ ಮಾಡೋದು, ಏನಾದ್ರೂ ನೀವು ಕ್ರಿಪ್ಟೋ ಕರೆನ್ಸಿ ಮೇಲೆ ಹೂಡಿಕೆ ಮಾಡಬೇಕು ಅಂತಿದ್ರೆ ಓನ್ಲಿ GTT, ನಾಟ್ ಇವನ್ ಬಿಟ್ಕಾಯಿನ್. ಯಾಕೆ ಅಂದ್ರೆ ಬಿಟ್ಕಾಯಿನ್ ಇವತ್ತು ನಾನು $10,000 ಬಿಟ್ಕಾಯಿನ್ ಅನ್ನ ಪರ್ಚೇಸ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಗ್ಯಾರಂಟೀಡ್ $30,000 ಬೆಲೆ ಸಿಗ್ಬೋದು ನನಗೆ 1 ವರ್ಷ ಆದ್ಮೇಲೆ, ಆಸ್ ಪ್ರಿಡಿಕ್ಟೆಡ್ 3 ಟೈಮ್. ಅಥವಾ ಒಂದು $5,000 ಕಡಿಮೆ ಆಗಿ $5,000 ಆಗ್ಬೋದು. ಯಾಕೆಂದ್ರೆ ಕ್ರಿಪ್ಟೋ ಕರೆನ್ಸಿನ ವೊಲಾಟಿಲಿಟಿ 2 ಇದೆ. ಕಡಿಮೆ ಆಗಿ $5,000 ಕಡಿಮೆ ಆಗ್ಬೋದು. ಯಾಕೆಂದ್ರೆ ಬಿಟ್ಕಾಯಿನ್ ಮೇಲೆ ಕೆಳಗಡೆ ಏರ್ತಾ ಇರುತ್ತೆ, ಆಲ್ರೆಡಿ ಬೆಳೆದು ನಿಂತಿದೆ. ಬಟ್ ಅದೇ GTT ಮೇಲೆ ಹೂಡಿಕೆ ಮಾಡಿದ್ರೆ ಪಾಸಿಬಿಲಿಟಿ ಆಫ್ ಮೋರ್ ದೆನ್ 100 ಟೈಮ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ರೀಸನ್ ಏನು? ಒಂದು ವ್ಯಾಲ್ಯೂ ಇಸ್ ಲೆಸ್. ಇದು 0.0017 USD ಇದೆ. ಅಂದ್ರೆ ಕೇವಲ $8-9 ಆನ್ಲೈನ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದನ್ನ $1.45 ಈಗ ಮಾರುಕಟ್ಟೆ ಬೆಲೆಗೆ ಕೊಡ್ತಾ ಇರುವಂತದ್ದು. ಸೊ ಈಗ ಹೂಡಿಕೆ ಮಾಡಿದ್ರೆ ದೇರ್ ಇಸ್ ನೋ ಚಾನ್ಸ್ ಆಫ್ ಫಾಲಿಂಗ್ ಡೌನ್. ಕಡಿಮೆ ಆಗೋ ಚಾನ್ಸಸ್ ಇಲ್ಲ, ಏನಿದ್ರು ಜಾಸ್ತಿ ಆಗ್ಬೇಕು. ಆದ್ರೂ 10 ಟೈಮ್ ಮೇಲ್ಪಟ್ಟು ಆಗ್ಬೇಕು. $10, $20 ಕನಿಷ್ಠ ಪಕ್ಷ ಆಗುತ್ತೆ. ಸೊ ನಿಮ್ಮ 10,000 ಹೂಡಿಕೆ 1 ಲಕ್ಷ ಅಥವಾ 1.5 ಲಕ್ಷ ಆಗೋ ಚಾನ್ಸಸ್ ಉಂಟು. ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಬೀಳೋದಿಲ್ಲ, ನಿಮ್ಮ ಇನ್ವೆಸ್ಟ್ಮೆಂಟ್ ವೇಸ್ಟೇ ಆಗೋದಿಲ್ಲ, ಕಡಿಮೆನೇ ಆಗೋದಿಲ್ಲ. ಈ ಒಂದು ಆಂಗಲ್ ಅಲ್ಲಿ ನೀವು ಯೋಚನೆ ಮಾಡಿದ್ರೆ ಅದ್ಭುತವಾಗಿರುತ್ತೆ. ಹಾಗೇನೆ ನಾಟ್ ಅಟ್ ಆಲ್ ದೀಸ್ ಏನು ಯುಟಿಲಿಟೀಸ್, ದೇರ್ ಆರ್ ಫ್ಯೂಚರಿಸ್ಟಿಕ್ ಯುಟಿಲಿಟಿ, ಲೈಕ್ ಫಾರ್ ಲೈಕ್ ಅಂತ ಇನ್ನೊಂದು ಗೇಮ್ ತರನೇ ಬರುತ್ತೆ. ಅದು ಸೋಷಿಯಲ್ ಮೀಡಿಯಾ ಟೂಲ್. ನೀವು ಅದನ್ನ ಸರ್ಚ್ ಮಾಡಿ ನೋಡ್ಬೋದು ಹೇಗಿರುತ್ತೆ ಅಂತ. ಹಾಗೇನೆ ಬ್ಲಾಕ್ ಚೈನ್, ಹ್ಯಾವಿಂಗ್ ಓನ್ ಬ್ಲಾಕ್ ಚೈನ್ ಆಫ್ ಇಟ್ಸ್ ಓನ್ ಟೋಕನ್ಗೆ ಅಂತ ಬಂದಾಗ
ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ವಂತ ಬ್ಲಾಕ್ ಚೈನ್ ಇರುವಂತ ಕ್ರಿಪ್ಟೋ ಕರೆನ್ಸಿಗಳು ಹೇಗೆ ಬೆಳೀತಿದೆ, ಎಥೀರಿಯಂ ಇರ್ಬೋದು, ಬೈನಾನ್ಸ್ ಇರ್ಬೋದು, ಹೇಗೆ ಬೆಳೀತಿದೆ ಅಂತ. ಸೊ ಆ ರೀತಿಯ ನಿಟ್ಟಿನಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದು ಸಪೋರ್ಟಿವ್ ಫಂಡ್ ಅಂದ್ರೇನು, ನೀವು ರೆಗ್ಯುಲರ್ ಮನೆಗೆ ಇನ್ಶೂರೆನ್ಸ್ ಮಾಡಿಸೋದಿರ್ಬೋದು, ಅಥವಾ ಮಕ್ಕಳಿಗೆ ಎಜುಕೇಶನ್ ಇನ್ವೆಸ್ಟ್ ಮಾಡೋದಿರ್ಬೋದು, ಅಥವಾ ಒಂದಷ್ಟು ಹೂಡಿಕೆನ ಯಾವುದೋ ಒಂದು ಜಮೀನ್ ಮೇಲೆ ಹಾಕೋದಿರ್ಬೋದು. ಈ ರೀತಿಯ ಪ್ಲಾನ್ಗಳಿದ್ದಾಗ ಒಂದು ಪಾರ್ಟ್ ಆಫ್ ಇಟ್ ಅನ್ನ GTT ಕೊಳ್ಳೋದಕ್ಕೂ ಬಳಸಿದ್ರೆ ನನ್ನ ಪ್ರಕಾರ ಇಟ್ ಇಸ್ ಹೈಲಿ ಅಪ್ರಿಷಿಯೇಟೆಡ್. ಅದು ನಿಮಗೆ ಅಮೋಘವಾದಂತ ರಿಸಲ್ಟ್ ಅನ್ನ ಕೊಡಬಲ್ಲದು ಅನ್ನೋದು ನನ್ನ ನಂಬಿಕೆ. ಸೊ ನಿಮ್ಮ ನಂಬಿಕೆಗಳನ್ನ ನೀವೇ ಅವಲೋಕನೆ ಮಾಡಿ, ನೀವು ಅದನ್ನು ವಿಶ್ಲೇಷಣೆ ಮಾಡಿ, ಹಾಗೆ ನೀವು ತಜ್ಞರನ್ನ ಕೇಳಿ ನಂತರ ತೀರ್ಮಾನ ತಗೊಳ್ಳಿ. ಬಟ್ ತೀರ್ಮಾನ ತಗೊಳ್ಳೋವಂಥದ್ದು ಅವಶ್ಯಕತೆ ಇದೆ. ನಮ್ಮ 100ಕ್ಕೆ 95 ಜನ ಇವತ್ತು ಸೋಲ್ತಾ ಇರೋದಕ್ಕೆ ಕಾರಣ ಡಿಸಿಷನ್ ಮೇಕಿಂಗ್, ಅಂದ್ರೆ ತೀರ್ಮಾನನೇ ತಗೊಳ್ಳೋದಿಲ್ಲ. ವಾವ್ ಸೂಪರ್ ಆದ್ರೆ ತಗೊಳ್ಳಲ್ಲ. ಆ ಡಿಸಿಷನ್ ತಗೊಳ್ಳೋದು ಬಹಳ ಅಮೋಘವಾಗಿ ಬೇಕಾಗುತ್ತೆ. ಸೊ ಆ ಕಾರಣದಿಂದ ಇಲ್ಲಿ ನೋಡಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಗ್ರೋತ್ ಕೂಡ 68%ಗಿಂತನೂ ಹೆಚ್ಚಿದೆ. ಸೊ ಆ ಆಂಗಲ್ ಅಲ್ಲಿ ಯೋಚನೆ ಮಾಡಿದಾಗ ನಾನು ನಿಮ್ಗೆ ರೆಕಮೆಂಡ್ ಮಾಡೋದು, ಹೂಡಿಕೆನ ಎಲ್ಲಾದ್ರೂ ಮಾಡಿ, ಯಾವುದೇ ಕ್ರಿಪ್ಟೋ ಕರೆನ್ಸಿನಲ್ಲಿ ಮಾಡಿ, ಬಟ್ ಸರಿಯಾದ ಕ್ರಿಪ್ಟೋ ಕರೆನ್ಸಿ ಮೇಲೆ ನಿಮ್ಮ ಹೂಡಿಕೆನ ಮಾಡಿ. ಕ್ರಿಪ್ಟೋ ಕರೆನ್ಸಿಯ ಸೆಕ್ಯೂರಿಟಿಗಳನ್ನು ಕೂಡ ಚೆಕ್ ಮಾಡಿ. ಸೆಕ್ಯೂರಿಟಿಗಳನ್ನು ಚೆಕ್ ಮಾಡೋದಕ್ಕೆ GoPlus Labs ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಅಲ್ಲಿಗೆ ನಿಮ್ಮ ಕ್ರಿಪ್ಟೋ ಕರೆನ್ಸಿಯ ವ್ಯಾಲೆಟ್ ಅನ್ನ ಹಾಕಿ, ಅಲ್ಲಿ ರೀಮಿಂಟಿಂಗ್ ಫೆಸಿಲಿಟಿ ಇದೆಯಾ, ಅಥವಾ ಬ್ಲಾಕ್ ಆಗೋದಿದೆಯಾ, ಅಥವಾ ಹನಿಪಾಟ್ ಇದೆಯಾ, ಎಲ್ಲಾನು ಡಬಲ್ ಚೆಕ್ ಮಾಡಿ ಆಮೇಲೆ ನೀವು ಅದ್ರ ಮೇಲೆ ಹೂಡಿಕೆ ಮಾಡೋದು ಬುದ್ಧಿವಂತಿಕೆ ಲಕ್ಷಣ. ಎಷ್ಟು ಹೂಡಿಕೆ ಮಾಡಬೇಕು, ಎಷ್ಟೆಷ್ಟು ಹೂಡಿಕೆ ಮಾಡಬೇಕು, ರೆಗ್ಯುಲರ್ ಆಗಿ ಹೂಡಿಕೆ ಮಾಡ್ಬೇಕಾ, ಇದನ್ನ ನೋಡ್ಕೊಳ್ಳಿ. ಬಟ್ ಸಿಂಪಲ್ ಲಾಜಿಕ್, ಕ್ರಿಪ್ಟೋ ಕರೆನ್ಸಿನ ಕಡಿಮೆ ಬೆಲೆ ಇದ್ದಾಗ ಕೊಂಡಿಟ್ಕೊಳ್ಳಿ, ಜಾಸ್ತಿ ಬೆಲೆ ಇದ್ದಾಗ ಮಾರಾಟ ಮಾಡ್ಕೊಳ್ಳಿ. ಹಾಗೆ ಬಳಕೆ ಮಾಡುವಂತ ಒಂದು ವ್ಯವಸ್ಥೆ ಇರುವಂತ, ಯುಟಿಲಿಟಿಗಳಿರುವಂತ ಒಂದು ಕ್ರಿಪ್ಟೋ ಕರೆನ್ಸಿ ಮೇಲೆ ಹೂಡಿಕೆ ಮಾಡಿದ್ರೆ ಕಮ್ಯುನಿಟಿ ಗ್ರೋತ್ ಜಾಸ್ತಿ ಆಗುತ್ತೆ. ನೀವು ಮೊದಲೇ ಹೇಳಿದಾಗೆ ಹೆಚ್ಚು ಬೆಲೆ ಬಾಳುವಂಥದ್ದು ಆಗತ್ತೆ. ಅದು ಆಲ್ರೆಡಿ ಪ್ರೂವನ್. ಇಷ್ಟನ್ನ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ಇದೇ ತರದ ಇನ್ನೊಂದು ಬಹಳ ಉಪಯೋಗ ಅಂತ ಒಂದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಒಂದು ವಿಡಿಯೋನ ನಿಮ್ಗಳಿಗೋಸ್ಕರ ತಲುಪಿಸ್ತೀನಿ.